ನಮಸ್ಕಾರ. ಇವತ್ತು ಗರಿ ಗರಿಯಾದಂಥ ಮಸಾಲೆ ದೋಸೆ ಮಾಡುವುದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ರೆಡಿ ಇಟ್ಕೊಂಡಿದ್ದೀನಿ. ಒಂದು ಸಣ್ಣ ಕಪ್ಪಲ್ಲಿ 4 ಕಪ್ಪು ರೈಸು, 1 ಕಪ್ಪು ಉದ್ದಿನಬೇಳೆ, 2 ಟೇಬಲ್ ಸ್ಪೂನು ಕಡಲೆಬೇಳೆ, 1 ಸ್ಪೂನು ಮೆಂತ್ಯ, ಇಷ್ಟನ್ನು ಒಟ್ಟಿಗೆ ಹಾಕ್ಬಿಟ್ಟು, ಮತ್ತು 1 ಕಪ್ ಅವಲಕ್ಕಿ, ಇಷ್ಟನ್ನು ಒಟ್ಟಿಗೆ ಹಾಕ್ಬಿಟ್ಟು ರುಬ್ಬಿಟ್ಟು ಇದನ್ನು ನೋಡಿ ಈ ಕನ್ಸಿಸ್ಟೆನ್ಸಿಲಿ ಬೆಳಗ್ಗೆ ನೆನೆ ಹಾಕಿ ಸಾಯಂಕಾಲ ರುಬ್ಬಿ ಈಗ ಫರ್ಮೆಂಟು ಆಗಿದೆ. ಈಗ ಮಾರನೇ ದಿವಸ ನಾನು ಇದನ್ನು ಮಸಾಲೆ ದೋಸೆಗೆ ರೆಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಆಲೂಗೆಡ್ಡೆ ಒಂದು 6 ಆಲೂಗೆಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ಒಗ್ಗರಣೆಗೆ ಬೇಕಾಗುವಂತಹ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಎಣ್ಣೆ ಇಟ್ಟಿದ್ದೀನಿ. ಮತ್ತು ಒಗ್ಗರಣೆಗೆ ಬೇಕಾಗುವಂತಹ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ನಿಮಗೆ ಗೊತ್ತಿರೋ ಹಾಗೆ ಅರಿಶಿನ ಒಂಚೂರು ಇಟ್ಟಿದ್ದೀನಿ. ಇಲ್ಲಿ ಸ್ಪೆಷಲ್ ಏನು ಅಂತಂದರೆ ಮಸಾಲೆ ದೋಸೆಗೆ ಕೆಂಪು ಚಟ್ನಿ ಹಚ್ಚಿದ್ರೆ ಭಾಳ ರುಚಿಯಾಗಿರುತ್ತೆ. ಇಲ್ಲಿ ಒಂದು 10 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 2 ಸಣ್ಣ ಈರುಳ್ಳಿನ ಕಟ್ ಮಾಡಿ ಇಟ್ಟಿದ್ದೀನಿ, ಇಲ್ಲಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಇಟ್ಟಿದ್ದೀನಿ, ಒಂದು ಲೆಮನ್ ಸೈಜು ಹುಣಸೆಹಣ್ಣು, ಮತ್ತು ಇಲ್ಲಿ ನೋಡಿ ಬೆಲ್ಲ ಇಟ್ಟಿದ್ದೀನಿ ಮತ್ತು ಲೆಮನ್ ಸೈಜು. ಇಲ್ಲಿ 2 ಟೇಬಲ್ ಸ್ಪೂನು ಮೆಂತ್ಯ ಇಟ್ಟಿದ್ದೀನಿ. ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇದನ್ನು ನೈಸಾಗಿ ರುಬ್ಕೊಂಡ್ಬಿಡಬೇಕು. ಮಸಾಲೆ ದೋಸೆಗೆ ಹಚ್ಚೋಕ್ಕೆ ಇದು ಭಾಳ ರುಚಿಯಾಗಿರುತ್ತೆ. ಇಲ್ಲಿ ಚಟ್ನಿ, ಇಲ್ಲಿ ಡಿಫ್ರೆನ್ಸ್ ಏನು ಚಟ್ನಿಗೆ ಇಟ್ಟಿರೋದು ನಾನು ಅಂತಂದರೆ ಮೊದಲು ತಿಳಿಸಿದ್ದೀನಿ ನಾನು. ಹಾಗೆ ತೆಂಗಿನಕಾಯಿ ಮತ್ತು ಕರಿಬೇವಿನ ಸೊಪ್ಪು, 2 ಮೆಣಸಿನ್ಕಾಯಿ, 1 ಸ್ಪೂನ್ ಹುರ್ಗಡ್ಲೆ, ಮತ್ತು 1 ಲೆಮನ್ ಸೈಜು. ನೀವು ಲೆಮನ್ ಸೈಜು ಲೆಮನ್ನಾರು ಸ್ಕ್ವೀಸ್ ಮಾಡಿ ಇಟ್ಕೋಬೋದು. ಮಾವಿನಕಾಯಿ ಸೀಸನ್ ಆದ್ದರಿಂದ ಒಂದು ಸ್ವಲ್ಪ ನಾನು ತುರಿದು ಇಲ್ಲಿ ಇಟ್ಕೊಂಡಿದ್ದೀನಿ ಮಾವಿನಕಾಯಿನ. ಇಲ್ಲಿ ಕಾಯಿ ತುರಿ, 1 ಕಪ್ ಕಾಯಿ ತುರಿ. ಇಲ್ಲಿ ಡಿಫ್ರೆನ್ಸ್ ಏನು ಹೇಳ್ತಾ ಇದ್ದೀನಿ ಅಂದರೆ 3 ಲವಂಗನ ರೋಸ್ಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಎಣ್ಣೆಲಿ ಈ ಥರ ರೋಸ್ಟ್ ಮಾಡ್ಕೊಂಡು ಇಟ್ಟಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂಚೂರು ಸಕ್ಕರೆ ಹಾಕಿ ರುಬ್ಬಬೇಕು. ಇದು ಭಾಳ ಚೆನ್ನಾಗಿರುತ್ತೆ, ಭಾಳ ಡಿಫ್ರೆನ್ಸ್ ಬರುತ್ತೆ. ಇದು ಈ 3 ಲವಂಗ ಏನಕ್ಕೆ ಇಟ್ಟಿದ್ದೀನಿ ಅಂದರೆ ಒಂದು ಒಳ್ಳೆ ರುಚಿ ಕೊಡುತ್ತೆ ಮತ್ತು ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಇದು ಚಟ್ನಿ ಮಾಡೋದಕ್ಕೆ ರೆಡಿ ಇಟ್ಕೊಂಡಿದ್ದೀನಿ ನೋಡಿ. ಈಗ ಇನ್ನೇನು ಆಗ್ತಾಯಿದೆ ಹೇಳಿದ್ನಲ್ಲ, ಮೆಂತ್ಯ ಚಟ್ನಿ ಹಿಂಗೆ ಬಾಡಿಸ್ಕೊಂಬಿಡಿ. ಸ್ವಲ್ಪ ಇನ್ನೇನು ಆಗಕ್ಕೆ ಬಂತು ಅಷ್ಟರೊಳಗೆ ನಾನಿದು ಹೇಳ್ದಂಗೆ ಇಲ್ಲಿ ಆಲೂಗೆಡ್ಡೆ ಪಲ್ಯ ಮಾಡ್ಕೊಂಡಿದ್ದೀನಿ. ಈರುಳ್ಳಿ, ಮೆಣಸಿನ್ಕಾಯಿ, ಜೀರಿಗೆ, ಕಡಲೆಬೇಳೆ ಎಲ್ಲ ಒಗ್ಗರಣೆ ಹಾಕ್ಬಿಟ್ಟು ಆದಮೇಲೆ ಆಲೂಗೆಡ್ಡೆ ಹಾಕಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ರೆಡಿ ಇಟ್ಟಿದ್ದೀನಿ. ಮತ್ತು ತಮ್ಗೆ ಹೇಳ್ದಂಗೆ ಲವಂಗ ಹಾಕ್ಬಿಟ್ಟು ಚಟ್ನಿ ಹೇಳಿದ್ನಲ್ಲ, ಅದು ಕೂಡ ರೆಡಿಯಾಗಿದೆ. ಈ ಕನ್ಸಿಸ್ಟೆನ್ಸಿನೂ ಚೆನ್ನಾಗಿದೆ. ಇದನ್ನು ಕೂಡ ಆರಿಸಿಟ್ಕೊಂಡಿದ್ದೀನಿ. ಇದನ್ನೇನು ಆಗ್ತಾ ಬಂತು. ಇದಾದಮೇಲೆ ನೋಡಿ ಆಗಿದೆ. ಆದಮೇಲೆ ನಾನು ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ ಇದಕ್ಕೆ. ಮತ್ತು ಒಂದು ಲೆಮನ್ ಸೈಜು ಟ್ಯಾಮರಿನ್ ಹಾಕಿದ್ದೀನಿ, ಮತ್ತು ಬೆಲ್ಲ ಒಂದು ಟ್ಯಾಮರಿನ್ ಸೈಜ್ ಹಾಕಿದ್ದೀನಿ. ಸ್ವಲ್ಪ ಆರಿದ್ಮೇಲೆ ಇದನ್ನು ಮಿಕ್ಸಿಗೆ ಹಾಕೊಂಬಿಡಿ. ಈ ಕೆಂಪು ಚಟ್ನಿ ಹಚ್ಚಿದ್ರೇ ರುಚಿ ಮಸಾಲೆ ದೋಸೆಗೆ. ಸೊ ಇದನ್ನು ಆರಿದ್ಮೇಲೆ ಮಿಕ್ಸಿಗೆ ಹಾಕೊಳ್ಳಿ. ಈ ಚಟ್ನಿನ ಮಾಡಿ ಜಾಸ್ತಿನೂ ಇಟ್ಕೋಬೋದು, ರೊಟ್ಟಿಗೂ ಕೂಡ ಚೆನ್ನಾಗಿರುತ್ತೆ. ಇದು ಮೆಂತ್ಯ ಚಟ್ನಿ, ಈರುಳ್ಳಿ ಮೆಂತ್ಯ ಹಾಕಿರೋದು ಚಟ್ನಿ ಇದು ನೋಡಿ. ಈಗ ಹೆಂಚಿಟ್ಟಿದ್ದೀನಿ, ಕಾದಿದೆ. ಒಂದು ದೋಸೆ ಹಾಕಿ ತೋರಿಸ್ಬಿಡ್ತೀನಿ ಹೆಂಗೆ ಬರುತ್ತೆ ಅಂತ. ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಕೆಂಪು ಚಟ್ನಿನೂ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ಹಚ್ಚಿದ್ರೆ ಭಾಳ ರುಚಿಯಾಗಿರುತ್ತೆ. ಕನ್ಸಿಸ್ಟೆನ್ಸಿ ಚೆನ್ನಾಗಿರ್ಬೇಕು ನೋಡಿ. ಈ ಥರ ಬರ್ತಾ ಇದೆ, ಕೆಂಪಗಾಗಬೇಕು, ಚೆನ್ನಾಗಿರುತ್ತೆ. ತಿರುವಾಕ್ಬೋದು, ಹಾಗೇನೂ ಮಾಡ್ಬೋದು. ತಿರುವಾಕಿದ್ರೆ ಒಂದು ಸ್ವಲ್ಪ ಕೆಂಪು ಚಟ್ನಿನೂ ಹಚ್ಚುತ್ತೀವಲ್ಲ, ಚೆನ್ನಾಗಿರುತ್ತೆ.
ನೋಡಿ ಎಷ್ಟು ಚೆನ್ನಾಗಿ ಕೆಂಪುಗೆ ಎಷ್ಟು ಚೆನ್ನಾಗಿ ಬಂದಿದೆ. ಸ್ವಲ್ಪ ಈ ಕೆಂಪು ಚಟ್ನಿ ಹಚ್ಚುತ್ತೀವಲ್ಲ ರುಚಿ ಜಾಸ್ತಿ. ಅಂದರೆ ಇದು ಮೆಂತ್ಯ ಚಟ್ನಿ, ಮೆಂತ್ಯ ಈರುಳ್ಳಿ ಹಾಕಿರ್ತೀವಲ್ಲ. ಮೊದಲೆಲ್ಲ ಹಿಂದಿನ ಕಾಲದಲ್ಲಿ ದೋಸೆ ರುಚಿನೂ ಚೆನ್ನಾಗಿ ಬರಲಿ, ಹೆಂಚು ಚೆನ್ನಾಗಾಗಲಿ ಅಂತ ಹೇಳ್ಬಿಟ್ಟು ಈರುಳ್ಳಿನ ಹೆಂಚು ಮೇಲೆ ಹಚ್ಚುತ್ತಾಯಿದ್ರು. ಇದು ಈರುಳ್ಳಿ ಜೊತೆನೂ ಹಾಕಿರ್ತೀವಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಚ್ಕೊಳ್ಳಿ. ಈ ಥರ ಇಟ್ಕೊಂಡು ಸ್ವಲ್ಪ ಆದಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಿ. ನೋಡಿ ಎಷ್ಟು ಹೋಟ್ಲು ಥರ ಹೆಂಗೆ ಬಂದಿದೆ ಅಂದರೆ ಅಷ್ಟು ಚೆನ್ನಾಗಿ ಬರುತ್ತೆ. ನಾನು ಹೇಳ್ದಂಗೆ ಆ ಟಿಪ್ಸ್ನ ನೀವು ಫಾಲೋ ಮಾಡಬೇಕು. ತುಪ್ಪ ಹಾಕಿ ಸರ್ವ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೋಟ್ಲು ಥರ ಮಸಾಲೆ ದೋಸೆ.